ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಯಾರಿಗೆ ಗೇಟ್ ಪಾಸ್ ಸಿಗ್ತಾರೆ, ಯಾರು ಇನ್ ಯಾರು ಔಟ್ ಅನ್ನೋದನ್ನ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತು ಸ್ಪೀಕರ್ ಸ್ಥಾನದಲ್ಲಿರುವಂತಹ ಯುಟಿ ಖಾದರ್ ಅವರು ಕ್ಯಾಬಿನೆಟ್ಗೆ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ರಹೀಂ ಖಾನ್ ಅವರನ್ನ ಹೊರಗಡೆ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇರುವಂತ ವಿಚಾರ, ಯುಟಿ ಖಾದರ್ ಅವ್ರು ಇನ್ ಆಗ್ತಾರೆ ಕ್ಯಾಬಿನೆಟ್ಗೆ, ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದಾರೆ. ರಹೀಂ ಖಾನ್ ಅವರನ್ನ ಹೊರಗೆ ಹಾಕ್ತಾರೆ ಅನ್ನೋ, ಕ್ಯಾಬಿನೆಟ್ ನಿಂದ ಹೊರಗೆ ಹಾಕ್ತಾರೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಪ್ರಮುಖವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಇನ್ ಆಗ್ತಾರೆ ಅಂತೇಳಿ, ಮಧು ಬಂಗಾರಪ್ಪ ಅವರಲ್ಲಿ ಔಟ್ ಆಗ್ತಾರೆ ಅಂತೇಳಿ, ಸಿದ್ದು ಕ್ಯಾಬಿನೆಟ್ಗೆ ಯಾರು ಇನ್ ಯಾರು ಔಟ್ ಅಂತೇಳಿ ನಾವೀಗ ಗಮನಿಸ್ತಾ ಇದ್ವಿ. ಒಂದು ಕಡೆ ಯುಟಿ ಖಾದರ್ ಅವರು ಇನ್ ಆಗ್ತಾರೆ, ಬಿ.ಕೆ. ಹರಿಪ್ರಸಾದ್ ಅವರು ಇನ್ ಆಗ್ತಾರೆ, ಅಜಯ್ ಸಿಂಗ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನಾಪುರ್ ಔಟ್ ಆಗ್ತಾರೆ. ಇದು ಮೇ ಬಿ ಅಥವಾ ಆಗದೆ ಕೂಡ ಇರಬಹುದು, ಆಗಬಹುದು ಅಥವಾ ಆಗದೆ ಕೂಡ ಇರಬಹುದು. ನಾರಾಯಣ ಸ್ವಾಮಿ ಅವರು ಇನ್ ಆಗ್ತಾರಂತೆ, ಡಿ ಸುಧಾಕರ್ ಔಟ್ ಆಗ್ತಾರಂತೆ, ಅವ್ರಿಗೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಡಿ ಸುಧಾಕರ್, ಬಿ.ಆರ್. ಪಾಟೀಲ್ ಅವ್ರು ಇನ್ ಆಗ್ಬೋದು, ಮಂಕಾಳ ವೈದ್ಯ ಅವರು ಔಟ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ರೂಪಾ ಶಶಿಧರ್ ಅವರು ಇನ್ ಆಗ್ತಾರೆ, ಕೆ.ಎಚ್. ಮುನಿಯಪ್ಪ ಅವರು ಔಟ್ ಆಗ್ತಾರೆ ಕ್ಯಾಬಿನೆಟ್ಗೆ. ಬಿ. ನಾಗೇಂದ್ರ ಅವರು ವಾಪಸ್ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ. ಕೆ.ಎನ್. ರಾಜನ್ ಅವರು ಔಟ್ ಆಗ್ತಾರೆ. ಕೆ.ಎನ್. ರಾಜನ್ ಅವರು ಔಟ್ ಆದ್ರೆ ಬೇರೆ ಪ್ಲಾನ್ ಇರುತ್ತೆ, ವೇಟ್ ಮಾಡಿ. ಇನ್ನು ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿನ್ ಆಗ್ತಾರೆ, ಕೆ. ವೆಂಕಟೇಶ್ ಕ್ಯಾಬಿನೆಟ್ ನಿಂದ ಹೊರಗೆ ಹೋಗ್ತಾರಂತೆ. ಇದು ಎಲ್ಲವೂ ಕೂಡ ಅಂತೆ ಕಂತೆ ಅನ್ನುವ ಚರ್ಚೆಗಳಾಗ್ತಾ ಇರೋದು, ಇದು ಫೈನಲ್ ಅಲ್ಲ. ಟಿ.ಬಿ. ಜಯಚಂದ್ರ ಅವರು ಇನ್ ಆಗಬಹುದು, ಶಿವಾನಂದ ಪಾಟೀಲ್ ಅವರು ಔಟ್ ಆಗಬಹುದು ಕ್ಯಾಬಿನೆಟ್ ನಿಂದ, ಇವರಿಗೆಲ್ಲ ಗೇಟ್ ಪಾಸ್ ಸಿಗಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಇನ್ ಆಗ್ತಾರಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಔಟ್ ಆಗ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಇನ್ ಆಗ್ತಾರೆ, ಭೈರತಿ ಸುರೇಶ್ ಅವರು ಔಟ್ ಆಗ್ತಾರಂತೆ. ಭೈರತಿ ಸುರೇಶ್ ಅವರು ಅಂತೂ ಸುಮ್ಮನೆ ಇರೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಇನ್ ಆಗ್ಬಹುದು, ಆರ್.ಬಿ. ತಿಮ್ಮಾಪುರ ಅವರು ಔಟ್ ಆಗ್ತಾರಂತೆ. ಅಂದ್ರೆ ಕ್ಯಾಬಿನೆಟ್ ನಿಂದ ಹೊರಗೆ ಹೋಗ್ತಾರೆ. ಇವರ ಮಂತ್ರಿಗಳನ್ನ ತಗೊಂಡು ಹೊಸಬರಿಗೆ ಕೊಡ್ತಾರೆ. ಇದು ಆಗಬಹುದು ಅಥವಾ ಆಗದೆ ಇರಬಹುದು. ಈ ತರದ ಚರ್ಚೆಗಳಂತೂ ನಡೀತಾ ಇದೆ. ಮುಂದಿನ ಗಮನ ಕೊಡೋಣ. ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಯಾರಿಗೆ ಗೇಟ್ ಪಾಸ್ ಸಿಗ್ತಾರೆ, ಯಾರು ಇನ್ ಯಾರು ಔಟ್ ಅನ್ನೋದನ್ನ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತು ಸ್ಪೀಕರ್ ಸ್ಥಾನದಲ್ಲಿರುವಂತಹ ಯುಟಿ ಖಾದರ್ ಅವರು ಕ್ಯಾಬಿನೆಟ್ಗೆ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ರಹೀಂ ಖಾನ್ ಅವರನ್ನ ಹೊರಗಡೆ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇರುವಂತ ವಿಚಾರ, ಯುಟಿ ಖಾದರ್ ಅವ್ರು ಇನ್ ಆಗ್ತಾರೆ ಕ್ಯಾಬಿನೆಟ್ಗೆ, ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದಾರೆ. ರಹೀಂ ಖಾನ್ ಅವರನ್ನ ಹೊರಗೆ ಹಾಕ್ತಾರೆ ಅನ್ನೋ, ಕ್ಯಾಬಿನೆಟ್ ನಿಂದ ಹೊರಗೆ ಹಾಕ್ತಾರೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಪ್ರಮುಖವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಇನ್ ಆಗ್ತಾರೆ ಅಂತೇಳಿ, ಮಧು ಬಂಗಾರಪ್ಪ ಅವರಲ್ಲಿ ಔಟ್ ಆಗ್ತಾರೆ ಅಂತೇಳಿ, ಸಿದ್ದು ಕ್ಯಾಬಿನೆಟ್ಗೆ ಯಾರು ಇನ್ ಯಾರು ಔಟ್ ಅಂತೇಳಿ ನಾವೀಗ ಗಮನಿಸ್ತಾ ಇದ್ವಿ. ಒಂದು ಕಡೆ ಯುಟಿ ಖಾದರ್ ಅವರು ಇನ್ ಆಗ್ತಾರೆ, ಬಿ.ಕೆ. ಹರಿಪ್ರಸಾದ್ ಅವರು ಇನ್ ಆಗ್ತಾರೆ, ಅಜಯ್ ಸಿಂಗ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನಾಪುರ್ ಔಟ್ ಆಗ್ತಾರೆ. ಇದು ಮೇ ಬಿ ಅಥವಾ ಆಗದೆ ಕೂಡ ಇರಬಹುದು, ಆಗಬಹುದು ಅಥವಾ ಆಗದೆ ಕೂಡ ಇರಬಹುದು. ನಾರಾಯಣ ಸ್ವಾಮಿ ಅವರು ಇನ್ ಆಗ್ತಾರಂತೆ, ಡಿ ಸುಧಾಕರ್ ಔಟ್ ಆಗ್ತಾರಂತೆ, ಅವ್ರಿಗೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಡಿ ಸುಧಾಕರ್, ಬಿ.ಆರ್. ಪಾಟೀಲ್ ಅವ್ರು ಇನ್ ಆಗ್ಬಹುದು, ಮಂಕಾಳ ವೈದ್ಯ ಅವರು ಔಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ರೂಪಾ ಶಶಿಧರ್ ಅವರು ಇನ್ ಆಗ್ತಾರೆ, ಕೆ.ಎಚ್. ಮುನಿಯಪ್ಪ ಅವರು ಔಟ್ ಆಗ್ತಾರೆ ಕ್ಯಾಬಿನೆಟ್ಗೆ. ಬಿ. ನಾಗೇಂದ್ರ ಅವರು ವಾಪಸ್ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ. ಕೆ.ಎನ್. ರಾಜನ್ ಅವರು ಔಟ್ ಆಗ್ತಾರೆ. ಕೆ.ಎನ್. ರಾಜನ್ ಅವರು ಔಟ್ ಆದ್ರೆ ಬೇರೆ ಪ್ಲಾನ್ ಇರುತ್ತೆ, ವೇಟ್ ಮಾಡಿ. ಇನ್ನು ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿನ್ ಆಗ್ತಾರೆ, ಕೆ. ವೆಂಕಟೇಶ್ ಕ್ಯಾಬಿನೆಟ್ ನಿಂದ ಹೊರಗೆ ಹೋಗ್ತಾರಂತೆ. ಇದು ಎಲ್ಲವೂ ಕೂಡ ಅಂತೆ ಕಂತೆ ಅನ್ನುವ ಚರ್ಚೆಗಳಾಗ್ತಾ ಇರೋದು, ಇದು ಫೈನಲ್ ಅಲ್ಲ. ಟಿ.ಬಿ. ಜಯಚಂದ್ರ ಅವರು ಇನ್ ಆಗಬಹುದು, ಶಿವಾನಂದ ಪಾಟೀಲ್ ಅವರು ಔಟ್ ಆಗಬಹುದು ಕ್ಯಾಬಿನೆಟ್ ನಿಂದ,
ಇವರಿಗೆಲ್ಲ ಗೇಟ್ ಪಾಸ್ ಸಿಗ್ಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಇನ್ ಆಗ್ತಾರಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಔಟ್ ಆಗ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಇನ್ ಆಗ್ತಾರೆ, ಬೈರತಿ ಸುರೇಶ್ ಅವರು ಔಟ್ ಆಗ್ತಾರಂತೆ. ಬೈರತಿ ಸುರೇಶ್ ಅವರು ಅಂತೂ ಸುಮ್ಮನೆ ಇರೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಇನ್ ಆಗ್ಬಹುದು, ಆರ್ ಬಿ ತಿಮ್ಮಾಪುರ ಅವರು ಔಟ್ ಆಗ್ತಾರಂತೆ. ಅಂದ್ರೆ ಕ್ಯಾಬಿನೆಟ್ ನಿಂದ ಹೊರಗೆ ಹೋಗ್ತಾರೆ. ಇವರ ಮಂತ್ರಿಗಳನ್ನ ತಗೊಂಡು ಹೊಸವರಿಗೆ ಕೊಡ್ತಾರೆ. ಇದು ಆಗಬಹುದು ಅಥವಾ ಆಗದೆ ಇರಬಹುದು. ಈ ತರದ ಚರ್ಚೆಗಳಂತೂ ನಡೀತಾ ಇದೆ. ಮುಂದಿನ ಗಮನ ಕೊಡೋಣ. ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಯಾರಿಗೆ ಗೇಟ್ ಪಾಸ್ ಸಿಗ್ತಾರೆ, ಯಾರು ಇನ್ ಯಾರು ಔಟ್ ಅನ್ನೋದನ್ನ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತು ಸ್ಪೀಕರ್ ಸ್ಥಾನದಲ್ಲಿರುವಂತಹ ಯುಟಿ ಖಾದರ್ ಅವರು ಕ್ಯಾಬಿನೆಟ್ಗೆ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ರಹೀಂ ಖಾನ್ ಅವರನ್ನ ಹೊರಗಡೆ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇರುವಂತ ವಿಚಾರ, ಯುಟಿ ಖಾದರ್ ಅವ್ರು ಇನ್ ಆಗ್ತಾರೆ ಕ್ಯಾಬಿನೆಟ್ಗೆ. ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದಾರೆ. ರಹೀಂ ಖಾನ್ ಅವರನ್ನ ಹೊರಗೆ ಹಾಕ್ತಾರೆ ಅನ್ನೋ, ಕ್ಯಾಬಿನೆಟ್ ನಿಂದ ಹೊರಗೆ ಹಾಕ್ತಾರೆ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಇನ್ ಆಗ್ತಾರೆ ಅಂತೇಳಿ, ಮಧು ಬಂಗಾರಪ್ಪ ಅವರಲ್ಲಿ ಔಟ್ ಆಗ್ತಾರೆ ಅಂತೇಳಿ, ಸಿದ್ದು ಕ್ಯಾಬಿನೆಟ್ಗೆ ಯಾರು ಇನ್ ಯಾರು ಔಟ್ ಅಂತೇಳಿ ನಾವೀಗ ಗಮನಿಸ್ತಾ ಇದ್ವಿ. ಒಂದು ಕಡೆ ಯುಟಿ ಖಾದರ್ ಅವರು ಇನ್ ಆಗ್ತಾರೆ, ಬಿ ಕೆ ಹರಿಪ್ರಸಾದ್ ಅವರು ಇನ್ ಆಗ್ತಾರೆ, ಅಜಯ್ ಸಿಂಗ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನಾಪುರ ಔಟ್ ಆಗ್ತಾರೆ. ಇದು ಮೇ ಬಿ ಅಥವಾ ಆಗದೆ ಕೂಡ ಇರಬಹುದು, ಆಗಬಹುದು ಅಥವಾ ಆಗದೆ ಕೂಡ ಇರಬಹುದು. ನಾರಾಯಣ ಸ್ವಾಮಿ ಅವರು ಇನ್ ಆಗ್ತಾರಂತೆ, ಡಿ ಸುಧಾಕರ್ ಔಟ್ ಆಗ್ತಾರಂತೆ. ಅವ್ರಿಗೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಡಿ ಸುಧಾಕರ್, ಬಿ ಆರ್ ಪಾಟೀಲ್ ಅವ್ರು ಇನ್ ಆಗ್ಬೋದು, ಮಂಕಾಳ ವೈದ್ಯ ಅವರು ಔಟ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ರೂಪಾ ಶಶಿಧರ್ ಅವರು ಇನ್ ಆಗ್ತಾರೆ, ಕೆ ಎಚ್ ಮುನಿಯಪ್ಪ ಅವರು ಔಟ್ ಆಗ್ತಾರೆ ಕ್ಯಾಬಿನೆಟ್ಗೆ. ಬಿ ನಾಗೇಂದ್ರ ಅವರು ವಾಪಸ್ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ. ಕೆ ಎನ್ ರಾಜನ್ ಅವರು ಔಟ್ ಆಗ್ತಾರೆ. ಕೆ ಎನ್ ರಾಜನ್ ಅವರು ಔಟ್ ಆದ್ರೆ ಬೇರೆ ಪ್ಲಾನ್ ಇರುತ್ತೆ, ವೇಟ್ ಮಾಡಿ. ಇನ್ನು ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿನ್ನ ಆಗ್ತಾರೆ, ಕೆ ವೆಂಕಟೇಶ್ ಕ್ಯಾಬಿನೆಟ್ ಇಂದ ಹೊರಗೆ ಹೋಗ್ತಾರಂತೆ. ಇದು ಎಲ್ಲವೂ ಕೂಡ ಅಂತೆ ಕಂತೆ ಅನ್ನುವ ಚರ್ಚೆಗಳಾಗ್ತಾ ಇರೋದು. ಇದು ಫೈನಲ್ ಅಲ್ಲ. ಟಿ ಬಿ ಜಯಚಂದ್ರ ಅವರು ಇನ್ನಾಗಬಹುದು, ಶಿವಾನಂದ ಪಾಟೀಲ್ ಅವರು ಔಟ್ ಆಗಬಹುದು ಕ್ಯಾಬಿನೆಟ್ ನಿಂದ. ಇವರಿಗೆಲ್ಲ ಗೇಟ್ ಪಾಸ್ ಸಿಗಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಇನ್ನಾಗ್ತಾರಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಔಟ್ ಆಗ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಇನ್ನಾಗ್ತಾರೆ, ಬೈರತಿ ಸುರೇಶ್ ಅವರು ಔಟ್ ಆಗ್ತಾರಂತೆ. ಬೈರತಿ ಸುರೇಶ್ ಅವರು ಅಂತೂ ಸುಮ್ಮನೆ ಇರೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಇನ್ನಾಗಬಹುದು, ಆರ್ ಬಿ ತಿಮ್ಮಾಪುರ ಅವರು ಔಟ್ ಆಗ್ತಾರಂತೆ. ಅಂದ್ರೆ ಕ್ಯಾಬಿನೆಟ್ ನಿಂದ ಹೊರಗೆ ಹೋಗ್ತಾರೆ. ಇವರ ಮಂತ್ರಿಗಳನ್ನ ತಗೊಂಡು ಹೊಸವರಿಗೆ ಕೊಡ್ತಾರೆ. ಇದು ಆಗಬಹುದು ಅಥವಾ ಆಗದೆ ಇರಬಹುದು. ಈ ತರದ ಚರ್ಚೆಗಳಂತೂ ನಡೀತಾ ಇದೆ. ಮುಂದಿನ ಗಮನ ಕೊಡೋಣ. ಕ್ರಾಂತಿ ಆಗುತ್ತೆ ಅಂತ ಯು ಟರ್ನ್ ಹೊಡೆದ ರಾಜಣ್ಣ. ಕ್ರಾಂತಿಯಿಂದ ಎಷ್ಟು ತರ